ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಆಲ್ರೆಡಿ 8 o'clock ಆಗೋಯ್ತು. ಇಲ್ಲಿಂದ ಒಂದು 4 to 5 hours ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ನಾನು ಫಸ್ಟ್ ಟೈಮ್ ಇದೆ ಹೋಗ್ತಿರೋದು. ನಾನು ಹೋಗಿರಲಿಲ್ಲ ಮುಂಚೆ. ವಿಕ್ಕಿ ಅವ್ರು ಅವಾಗವಾಗ ಹೋಗ್ತಾ ಇದ್ರು, ಬಟ್ ಈ ನಡುವೆ ಹೋಗಿಲ್ಲ ಅವರು. ಸೊ ಕ್ಲೋಸಿಂಗ್ ಟೈಮ್, ಓಪನಿಂಗ್ ಟೈಮ್ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಫ್ರೆಂಡ್ಸ್ನ ವಿಚಾರಿಸಿದಾಗ ಯಾವಾಗಲೂ ಓಪನ್ ಇರುತ್ತೆ ಅಂದರು, ಕೆಲವೊಬ್ರು ಕ್ಲೋಸ್ ಇರುತ್ತೆ ಅಂದರು ಮಧ್ಯ. ಸೊ ಚೆಕ್ ಮಾಡಬೇಕು, ಬೇಗ ಹೋಗಬೇಕು. ಆಲ್ಮೋಸ್ಟ್ 8 o'clock ಇಲ್ಲೇ ಆಗೋಯ್ತು. ಈಗ ಹೊಡ್ತಾ ಇದ್ದೀವಿ. ನಾನು ನಮ್ಮ ಅತ್ತೆದಿರು, ಇಬ್ಬರು ಅತ್ತೆದಿರು ಬರ್ತಾ ಇದ್ದಾರೆ ಇವತ್ತು. ಇಬ್ಬರು ಅತ್ತೆ ಪ್ಲಸ್ ನಮ್ಮ ಮಮ್ಮಿ, ಇಷ್ಟು ಜನ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗೋಗಿತ್ತು ಈ ಥರ ಟೆಂಪಲ್ಸ್ಗೆ ಹೋಗಿ, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು. ಸೊ ಇವಾಗ ಹೋಗ್ತಾ ಇದ್ದೀವಿ. ಅತ್ತೆದಿರು ಅಂತಂದ್ರೆ ಓಲ್ಡ್ ಮಾಡೆಲ್ ತರ ಅಲ್ಲ, ಎಲ್ಲ ಜಾಲಿ ಅತ್ತೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ವಾ, ನಮ್ಮ ಜಾಲಿ ಅತ್ತೆದಿರು ಬಂದ್ಬಿಟ್ರು. ಹಿಂದೆ ಪಿಕ್ ಮಾಡಿಬಿಟ್ರಿ. ಅಲ್ಲೊಬ್ರು ಇದಾರೆ ನೋಡಿ, ಅವ್ರು ರಾಧಾ ಆಂಟಿ ಅಂತ. ಇದು ನಮ್ಮ ಅತ್ತೆ ಗೊತ್ತಲ್ಲ, ಅವ್ರಿಬ್ರು ಜಾಲಿ ಅತ್ತೆದಿರು ಅಂತ ಇಟ್ಬಿಟ್ಟಿದೀನಿ ಹೆಸರು. ಇಬ್ರು ಪಿಕ್ ಮಾಡಿದ್ವಿ. ಇವಾಗ ನಾವು ಅಮ್ಮನ ಪಿಕ್ ಮಾಡ್ಕೊಂಡು ಹೊರಡ್ಬೇಕು. ಬಾಯಲ್ಲಮ್ಮ, ನಮ್ಮಮ್ಮ ಬಂದ್ರು. ಕನಕಪುರ ರೋಡ್ ಫುಲ್ ಟ್ರಾಫಿಕ್. ಇದು ಸೋಮನಹಳ್ಳಿನ. ಇಲ್ಲಿ ಸೈಟ್ ನೋಡಕ್ ಇದ್ದಿದ್ದಾನು ಒನ್ ಟೈಮ್. ಜನ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ ಮಾದೇಶ್ವರನ ಬೆಟ್ಟಕ್ಕೆ. ಸುಮಾರು ಜನ ಹೋಗ್ತಾ ಇದ್ದಾರೆ. ಏನ್ ಸಮಾಚಾರ? ಏನಿಲ್ಲ. ಏನ್ ನಿದ್ದೆ ಬರ್ತಾ ಇದ್ಯಾ? ಅದಕ್ಕೆ ಕನ್ನಡಕ್ಕೆ ಹಾಕಿರೋದು, ಕಾಣಿಸ್ಬಾರ್ದು ನಿದ್ದೆ ಮಾಡ್ತಾ. ನಿನ್ನೆ ಕೋಲಾರ್ಗೆ ಹೋಗಿ ಊರಬ್ಬ ಮಾಡ್ಕೊಂಡು ಬಾಟ್ ತಿನ್ಕೊಂಡು ಚೆನ್ನಾಗಿ ಬಂದಿದ್ದೀರಾ. ನೀನ್ ತಿನ್ನಲ್ವಲ್ಲ, ನಿನ್ಗೆ ತಿಂದೇರೊಳಗೆ ಏನಕ್ಕೆ ಚಿಂತೆ? ಅವೆಲ್ಲ ಚಿಂತೆ ಅಲ್ಲ, ನಾನು ಇಲ್ದೇ ಇರೋದು. ಬಾಡ್ ತಿಂದೇರೊಳಗೆ ಚಿಂತೆ. ಬಾಡ್ ನೋಡಿದ್ರೆ ನಂಗೆ ಒಂಥರ ಆಯ್ತು, ಕಟ್ ಮಾಡಿತಾ ಇದ್ದೀನಿ. ಏನ್ ಮಾಡಕ್ಕಾಗಲ್ಲ, ನೀವು ತಿಂದೇ ಇರೋರು ತಿನ್ನೋರ್ಗೆ ಇದು ಬೇಡಬಾರ್ದು, ಸುಮ್ನೆ ಇರ್ಬೇಕು. ಬಾಯ್ಬಿಟ್ಟು ಏನು ಇರ್ಬಾರ್ದು. ನಾನೇನ್ ಮಾಡಿದೆ, ಹೆಂಗಿತ್ತು ಅಂತ ಕೇಳಿದ್ದು. ಸುಮ್ನೆ ತಿನ್ನೋದು ನೋಡ್ಕೊಂಡು, ಸುಮ್ನೆ ಫಿಲಮ್ ನೋಡ್ಕೊಂಡಿರ್ಬೇಕು. ಏನ ಹಂಗ್ ತಿಂತೀರಾ ಹಿಂಗ್ ತಿಂತೀರಾ ಅಂತೆಲ್ಲ ಹೇಳಕ್ ಹೋಗ್ಬಾರ್ದು. ನಾನ್ ಹಂಗ್ ತಿಂತೀರಾ ಹಿಂಗ್ ತಿಂತೀರಾ ಅಂದಿಲ್ಲ. ಇದು ಯಾವ ಊರು ಹೇಳಿ? ಇದು ಗೊತ್ತಿಲ್ಲ. ಈಗ ಹೇಳಿದ್ರೆ ಕೊಳ್ಳೇಗಾಲ ಬಸ್ಸು. ಕೊಳ್ಳೇಗಾಲ ಬಸ್ಸು. ಇದು ಚಾಮರಾಜನಗರ ಜಿಲ್ಲೆ. ಎಲ್ಲ ಬಸ್ ಐತ್ ನೋಡಿ. ಕಾಡು ಎಂಟ್ರಿ ಆಗ್ತಿದಂಗೆ ಸ್ಟಾಪ್ ಆಯ್ತು. ಬಸ್ಸು ಲೆಫ್ಟ್ ಹೋಗ್ಬಿಡೈತೆ. ಅಯ್ಯಯ್ಯೋ, KSRTC ಪಿಕ್ಚರ್ ನೋಡಕ್ ಹೋಗಿರೋದು. ಇವ್ರುಗಳು ಇಲ್ಲಿ ನಿಲ್ಸ್ಕೊಂಡ್ ಹೋಗ್ತಾರೆ, ಇನ್ನೂ ಜಾಮ್ ಆಗ್ತಾ ಇದೆ. ಎಲ್ಲ ಇಳಿದ್ಬಿಟ್ಟು ನಿಂತವ್ರಲ್ಲಿ. ಏನೋ ಆಗಿದೆ. ಕಾರ್ ಪೀಸ್ ಆಗ್ಬಿಟ್ಟಿದೆ. ಡೋರ್ ಇಲ್ಲಿ ಬಿದ್ದೈತೆ. ಅಯ್ಯೋ, ಇಲ್ಲಿ ನೋಡಿ. ಫ್ರಂಟ್ ಇದು I20 ಗೊತ್ತಾಯ್ತು ನಂಗೆ, ಅಲ್ಲೇ ನೋಡಿದಾಗೆ ಗೊತ್ತಾಯ್ತು. ಓ ಶಿಟ್. ಇದು ತಾಳ್ಬೆಟ್ಟ ಕೆಳಗಡೆ ಬೆಟ್ಟ. ಇಲ್ಲಿ ಸ್ಟಾಪ್ ಬಂದಿದೆ, ಸುಸ್ತಾಗಿದೆ, ಕಾಫಿ ಟೀ ಕುಡಿದು ಅಲ್ಲಿ ಮುಂದೆ ವಿಭೂತಿ ಇರ್ತದೆ. ಇದಿರುತ್ತೆ ಸಾಂಬ್ರಾಣಿ ತರ, ಅಲ್ಲಿ ಹಾಕ್ಬೋದು. ಅವ್ರಿಗೆ ಅಲ್ಲಿ ಇಸ್ಕೊಂಡು ಹಾಕ್ಬಿಟ್ಟು ಪೂಜೆ ಸಾಮಾನ ತಗೊಂಡಂಗಿದ್ರೆ ತಗೊಂಡು. ಏನಿಲ್ಲ, ಇಲ್ಲಿ ಪೂಜೆ ಸಾಮಾನು ಅಲ್ಲೇ ಸಿಗ್ತದೆ. ಫಸ್ಟ್ ಇದು ಬಂದು ರಿಫ್ರೆಶ್ಮೆಂಟ್ ಏರಿಯಾ, ಪಿಟ್ ಸ್ಟಾಪ್. ಒಂದು ಸ್ಟಾಪ್ ಹಾಕಿ ಟೀ ಕುಡಿದು ಹೊರಡ್ತೀವಿ ಯಾವಾಗ್ಲೂ ಅಷ್ಟೇ ನಾವು ಇಲ್ಲಿ ಬಂದಾಗ. ಬಟ್ ಇವಾಗ ನಾನ್ ಸ್ಟಾಪ್ ಹೊಡಿತಾ ಇದೀನಿ. ನಾನು ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೇಳ್ಕೊಂಡು ಮಾದೇಶ್ವರ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು, ಅಲ್ಲಿ ದೇವ್ರ ಫೋಟೋ ಅಲ್ಲಿ ನಮಸ್ಕಾರ ಮಾಡ್ಕೊಂಡು, ಇಲ್ಲಿ ಸ್ವಲ್ಪ ಹೊತ್ತಿಗೆ ನಿಲ್ಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇದು ಹೊಸದಾಗಿ ಮಾಡ್ತಿರೋ ಮೆಟ್ಲುಗಳಂತೆ.
ನಡ್ಕೊಂಡ್ ಬರ್ತಾರೆ. ಆಮೇಲೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಬೆಟ್ಟ ಹತ್ಬೇಕು ಅಂದ್ಬಿಟ್ಟು ಕೆಳಗಡೆ ಬಸ್ಸಲ್ಲಿ ಬರ್ತಾರೆ ಕೆಳಗವರ್ಗುನು. ಅಲ್ಲಿಂದ ಮೆಟ್ಲು ಹತ್ಕೊಂಡ್ ಬರ್ತಾರೆ. ಅಂದ್ರೆ ಹಿಂಗ್ ಚಿಕ್ಕದಾಗಿತ್ತು, ಮುಂಚೆನೂ ಇತ್ತು, ಚಿಕ್ಕದಾಗಿತ್ತು ಹಳೆ ಮೆಟ್ಲು, ಈಗ ಹೊಸ ಮೆಟ್ಲು. ಅಲ್ಲಿ ಬಂದ್ವಿ ಮಾದೇಶ್ವರನ್ ಬೆಟ್ಟಕ್ಕೆ. ಈಗ ಹೊಸ್ದಾಗೆ ಮಾಡಿರೋದು ಸ್ಟ್ಯಾಚು, ಹೊಸ್ದಾಗಿ ಮಾಡಿರೋ ಸ್ಟ್ಯಾಚು ಅದು. ಅಂದ್ರೆ ನಾನ್ ಬಂದು 6 ವರ್ಷ ಆಯ್ತು, ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ನಾವು 2006 ಇಂದ ಬರ್ತಾ ಇರೋದು, ಕಂಟಿನ್ಯೂಸ್ 8 ವರ್ಷ ಬಂದಿದೆ. ಬಟ್ ಅವಾಗ ಇರ್ಲಿಲ್ಲ. ಸೊ ಫೈನಲಿ ಮಾದೇಶ್ವರ ಬೆಟ್ಟ ರೀಚ್ ಆದ್ವಿ. ಅಲ್ಲಿ ಕಾಣಿಸ್ತಾ ಇದ್ದಾರ. ಸೊ ಇವಾಗ ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. 4 ಅವರ್ಸ್ ಆಯ್ತು. 4 ಅವರ್ಸ್ ಅಲ್ಲಿ ಬಂದ್ವಿ. 12:30 ಇವಾಗ ಟೈಮ್. ಬನ್ನಿ. ನಾವು ಧರ್ಮ ದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಗೇಟ್ ನಂಬರ್ 3. ಫ್ರೀಯಾಗಿ ದರ್ಶನ. ಧರ್ಮ ದರ್ಶನಕ್ಕೆ ಗೇಟ್ ನಂಬರ್ 3. ಇಲ್ಲಾಂದ್ರೆ VIP ದರ್ಶನ ಆ ಕಡೆ. ಬಟ್ ಅಂಗವಿಕಲರ್ ಇದ್ರೆ ಅವ್ರಿಗೂ ಆ ಕಡೆಯಿಂದ ಫ್ರೀ ಎಂಟ್ರಿ. ಓಕೆ. ದರ್ಶನ ಸೂಪರ್ ಆಗಾಯ್ತು. ಅಲ್ಲೋಡಿ ನಮ್ಮ ಅತ್ತೆ ಸ್ಕ್ವಯರ್ಸ್ ಇಬ್ರು ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಆ ನಾಮಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಮ್ಮಮ್ಮ ಅಲ್ಲೇನೋ ಎಕ್ವರಿ ಮಾಡ್ತಾ ಇರೋದು ನೋಡಿ. ರಾಧಾ ಆಂಟಿ ವಿಭೂತಿ ತಗೋತಾ ಇದ್ದಾರೆ. ಚೆನ್ನಾಗಿರುತ್ತೆ. ನೀವು ತಗೊಳಲ್ವಾ? ಶೀತ ಇದೆ. ಇವಾಗ ಹೋಗಿ ಮನೆಯಿಂದ ಪಲಾವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲೆಲ್ಲಾದ್ರೂ ಕುತ್ಕೊಂಡು ಲಂಚ್ ಮಾಡೋದು. ಲಂಚ್ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಬಂದು ಬ್ರಂಚ್. ಆಂಟಿ ಇಷ್ಟೊಂದು ಬೇಡ, ಆಂಟಿ ಇಷ್ಟೊಂದು ಬೇಡ. ಬೇಕಾ ಆಂಟಿ ಬಜ್ಜಿ? ಹಾಂ, ಮೆಣಸಿನ್ಕಾಯಿ ಇದೆ. ಸ್ಪ್ರೈಟ್ ಇಲ್ವಾ ಸರ್? ಅಲ್ಲಿ ಚೆಕ್ ಮಾಡ್ತೀನಿ, ಇದು ಬೇಡ. ಹಾಂ, ಮೆಣಸಿನ್ಕಾಯಿ ಬಜ್ಜಿ ಕೊಡಿ ಸರ್. ಒಂದು ಸ್ಪೂನ್ ಕೊಡು. ಟೀ ಬ್ರೇಕ್ ಅಂತ ಹೇಳಿದ್ವಿ. ಸೊ ಟೀ ಬ್ರೇಕ್ ಅಂತ ಹೇಳಿದ್ವಿ, ಕುಡಿದ್ವಿ. ಈಗ ಹೊರಡ್ವಿ ಮತ್ತೆ. ಈಗ ಆನ್ ದ ವೇ ಅಲ್ಲೇ ಸಿಮ್ಶಾಗ್ ಹೋಗ್ತಾ ಇದೀವಿ, ಮಾರಮ್ಮನ ದೇವಸ್ಥಾನಕ್ಕೆ. ಸೊ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆ ಕಡೆಗೆ ಪಯಣ. ಸೊ ಫೈನಲಿ ಆದಿಶಕ್ತಿ ಮಾರಮ್ಮನ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಟೈಮಿಂಗ್ ಸಂಜೆ 7:30 ತನಕ ತೆಗ್ದಿರುತ್ತಂತೆ. ಮಾದೇಶ್ವರನ ಬೆಟ್ಟದಲ್ಲೂ ಬೇಗ ದರ್ಶನ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬೇಗ ದರ್ಶನ ಆಯಿತು. ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ಶಿಂಷಾ ಶಿವನ ಸಮುದ್ರದ ಹತ್ರ. ವಿಕ್ಕಿ ಅವರೇ, ನೆಕ್ಸ್ಟ್ ಅಲ್ಲಿ ಶಿವನ ಸಮುದ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ? ಶಿವನ ಸಮುದ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ?
ನೀವು ಹೇಳ್ತಾ ಇರೋದು ಹ್ಞೂ ಬಾ ಬಾ ಕರ್ಕೊಂಡು ಹೋಗ್ತೀನಿ ಅಂದಂಗಿದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೆಕ್ಸ್ಟ್ ಹೇಳಿ? ನೆಕ್ಸ್ಟು ಇದು ಯಾವುದದು ಇಲ್ಲೇ ಒಂದು ಜಾಗ ಇದೆ ಸಖತ್ ಫೇಮಸ್ಸು. ಅಲ್ಲಿ ಹೋಗ್ಬಿಟ್ರೆ ನೀನು ಅಲ್ಲೇ ಇದ್ಬಿಟ್ಟು ಬೇರೆ ಕಡೆ ಹೋಗೋದೇ ಮನೆಗೆ ಅವ್ರಿಗೆ ನೆನ್ನೆನೂ ಟ್ರಾವೆಲ್ ಮಾಡ್ಕೊಂಡ್ಬಂದು ಸುಸ್ತಾಗಿದೆ, ಮನೆಗೆ ಹೋಗಿ ಮಲಿಕೊಂಡ್ರೆ ಸಾಕು ಅನ್ನೋ ಥರ ಇದ್ದಾರೆ. ಬಟ್ ಇನ್ನೆಲ್ಲಾದರೂ ಕರ್ಕೊಂಡು ಹೋಗಿ ಇಲ್ಲಿ ಶಿವನ ಸಮುದ್ರ ಮತ್ತು ಇನ್ನೇನು ಹತ್ರ ಇದೆ ಅಂದರೆ ಈಟೇಬಲ್ ತಿನ್ನೋಕ್ಕೆ ಕುರುಮ್ ತಿಂಡಿ ಅಲ್ಲ ಬೇರೆ ಏನಾದ್ರು ಚೆನ್ನಾಗಿರೋದು. ನೀವು ಫುಡ್ ಬ್ಲಾಗ್ ಮಾಡೋರು ಯಾವುದಿಲ್ಲ ಮಾಮೂಲಿ ಅದು ಸೌತೆಕಾಯಿ ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಡ್ತಾರೆ, ಕಬ್ನಾಲು ಅಂದರೆ ಇಲ್ಲಿ ಶಿವನ ಸಮುದ್ರ ಬ್ಲಫ್ ಹತ್ರ ಹೋದರೆ ಅಲ್ಲಿ ಏನಾದರೂ ಮೀನಿದ್ರೆ ಮೀನು ಸಿಗುತ್ತೆ. ಓಕೆ ಇದ್ರೆ ಗೊತ್ತಿಲ್ಲ ಹಿಡಿತಿದ್ರೆ ಈ ಟೈಮ್ ಆಗಲೇ ಎಷ್ಟು ಟೈಮ್ ಮಧ್ಯಾಹ್ನ ಡೌಟ್ ಗೊತ್ತಿಲ್ಲ. 5 o'clock 6 o'clock ಸಿಗಲ್ಲ. ರೋಡ್ ಸೈಡ್ ಏನು ಸಿಗುತ್ತೆ ತಿನ್ನೋದು. ಚುರ್ಮುರಿ ತಿನ್ನೋಣ ಅಂತ ಬಂದ್ವಿ. ಚುರ್ಮುರಿ ಟೈಮ್. ವಿಕ್ಕಿಯವರೇ ಇಲ್ಲೊಂದು ಪಿಟ್ ಸ್ಟಾಪ್ ಮಾಡಿದ್ವಿ. ನೀರು ಸಕ್ಕತ್ತಾಗಿತ್ತು ಇಲ್ಲಿ ನೋಡೋಣ ಅಂತ. ಸಕ್ಕತ್ತಾಗಿದೆ. ಸೊ ಬರ್ತಾ ಫಿಶ್ ತಿನ್ನಬೇಕು ಅನ್ನಿಸ್ತಿತ್ತು. ಇವತ್ತು ಫ್ರೈಡೇ ತಿನ್ನೋಣ ಅಂದ್ಬಿಟ್ಟು ನಿಲ್ಸಿದ್ವಿ ಇಲ್ಲಿ. ಟಿಕ್ಕಿ ತಿನ್ನಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಒಂದು ಸ್ಟಾಪ್ ಫಾರ್ ಫಿಶ್ ಫ್ರೈ. ಆಂಟಿ ನಿಮ್ಮ ಹೆಸರೇನು? ಶಿವಮ್ಮ. ಇಲ್ಲೇ ಶಿವನ ಸಮುದ್ರದ ಹತ್ರನೇ ಶಿವಮ್ಮ ಅಂತ ಆಂಟಿ ಅವ್ರದ್ದು ಫಿಶ್ ಅಂಗಡಿ ಸ್ಟಾಲ್. ಒಬ್ರಿಗೆ 100 ರೂಪಾಯಿ. ಬೋಟಲ್ಲಿ ರೌಂಡಿಂಗ್ಸು ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ತಾರಂತೆ, 100 rupees ಅಂತೆ. ಬಟ್ ಇಲ್ಲಿ ಚೆನ್ನಾಗಿದೆ. ಸಾಯಂಕಾಲ ಎಂಟ್ರಿ ಮಾಡ್ಬೇಕು ನಾವು ಬಯೋಮೆಟ್ರಿಕ್ ಇದೆ. ವಿಕ್ರಮ್ ಗೌಡ್ರೆ ಹೇಗಿದೆ? ಇನ್ನೂ ತಿಂದಿಲ್ವಾ? ಖಾರ ಉಪ್ಪು ಖಾರ ಇದೆ. ಶಿವಮ್ಮ ಆಂಟಿ ಬೋಟಿಂಗ್ ಕ್ರಾಸ್ ಹತ್ರ ಶಿವಮ್ಮ ಆಂಟಿ ಹೋಟೆಲ್. ಆಂಟಿ ಹೇಗಿದೆ ಅಮ್ಮ? ಅಲ್ಲಿ ನೋಡಿ ಯಾರೋ ಒಬ್ರು ನೋಡ್ತಾನೆ ಇಲ್ಲ, ಎತ್ತಾನೆ ಇಲ್ಲ ತಲೆ. ನಮ್ಮಮ್ಮ ಫಿಶ್ ತಿನ್ನಲ್ಲ ಬ್ರಾಹ್ಮಣರು, ಅಲ್ಲಿ ಕರ್ಕೊಂಡೈತೆ ಇದ್ದೀನಿ ಸೌತೆಕಾಯಿ ಕೊಡ್ಸಕ್ಕೆ. ನೋಡಿ ಫಿಶು ಎಷ್ಟು ಚೆನ್ನಾಗಿ ತಿಂದಿದ್ದಾರೆ ವಿಕ್ಕಿಯವರು. ನನಗೆ ಯಾವಾಗಲೂ ಬೈತಾರೆ ಚೆನ್ನಾಗಿ ತಿನ್ನಲ್ಲ ಅಂತ. ಅದಂಟಿ ನೀವು ತಲೆ ತಿನ್ನಲ್ವ? ತಿಂತೀರ? ಹೌದಾ? ನಾನು ತಲೆ ತಿನ್ನಲ್ಲ. ತೆಪ್ಪ ನಡೆಯುವ ಸ್ಥಳ ಇಲ್ಲಿಯವ್ರದ್ದು ಚುರ್ಮುರಿ ಅಂಗಡಿ, ಅದು ಬೋಟಿಂಗ್ ಸೆಂಟರ್, ಇದು ಫಿಶ್ ಅಂಗಡಿ. ನಡೀತಾ ಇದೆ ವ್ಯಾಪಾರ ಎಲ್ಲ. 300 ಆಗ್ತಾ ಇರ್ತಮ್ಮ. ಊಟಕ್ಕೆ ಏನ್ ಮಸಾಲ ನಿಮ್ಮಂತ 10 ಜನ ಬಂತು ಎಂತ ರೈಸ್ ಎಲ್ಲ ಕೊಡ್ತಾರೆ, ಊಟಕ್ಕೆಲ್ಲ ಕೊಡ್ತಾರೆ, ಅದಕ್ಕೆ ಏನ್ ತೊಂದರೆ ಇಲ್ಲ. ಇವರಿಬ್ರೇ ಇರ್ತಾರೆ ಇಲ್ಲಿ. ಮಗನೂ ಇಲ್ವಂತೆ, ಬಿಟ್ಟೊಟ್ಟೋಗಿದಾರಂತೆ. ಕಾಲ್ ಆಕ್ಸಿಡೆಂಟ್ ಆಗಿದೆ ಅವರಿಗೆ, ಕಣ್ಣು ಆಪರೇಷನ್ ಆಗಿದೆ. ಆದ್ರೂ ಅವರೇ ವ್ಯಾಪಾರ ಮಾಡ್ಕೊಂಡು ಯಾರ ಹಂಗಲ್ಲೂ ಬದುಕಬಾರ್ದು ಅಂದ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ತಿಂತಾ ಇದಾರೆ. ಬಂದ್ ಸಪೋರ್ಟ್ ಮಾಡಿ ಅಷ್ಟೇ ಅವ್ರು ಕೇಳೋದು ಅಲ್ವಾ, ತಿಂದು ಸಪೋರ್ಟ್ ಮಾಡಿ. ಹಿಂಗೆ ಹೋಗ್ಬೇಕಾಗಿ ಲೆಫ್ಟ್ ಹೋಗ್ಬೇಕಾಗಿತ್ತು ನಾವು. ಈಗ ಯಾರು ಓಡಾಡ್ಬಿಟ್ಟಿಲ್ಲ, ಈಗ ಅದು ಬೈಪಾಸ್ ಅದಿರ್ಲಿಲ್ಲ. ಇದು ಮ್ಯಾಪ್ ಅಲ್ಲೇ ತೋರಿಸ್ದು ರೆಡ್ ಅಂತ. ಇಲ್ಲಿ ಯಾವ ಟ್ರಾಫಿಕ್ ಇರ್ತದೆ ಅಂತ ನೋಡಿದ್ರೆ ಆಕ್ಸಿಡೆಂಟ್ ಆಗಿದೆ. ಹೋಗ್ತಾ ಒಂದ್ ಆಕ್ಸಿಡೆಂಟ್, ಬರ್ತಾ ಆಕ್ಸಿಡೆಂಟ್, ಬೈಕು, ಟೂ ವೀಲರು, ಆಟೋ ಬರುತ್ತಲ್ಲ ಅದು ಶೇರ್ ಆಟೋ. ಈ ತರದ ಟೂ ವೀಲರ್ ಒಳಗಡೆ ಹೋಗ್ಬಿಟ್ಟೈತೆ. ಇದು ಹೊಸ ರೋಡ್ ಅಲ್ಲ, ಹೆಂಗ್ ಕೂತವ್ರ ಅಲ್ಲಿ ಹೆಂಗ್ಸಿಗೂ ಆಗಿರ್ಬೋದು. ಓ ಅದ್ರಲ್ಲಿ ಇರೋರ್ಗೆಲ್ಲ ಆಟೋದಲ್ಲಿ ಇದ್ದವರು ಲೇಡೀಸ್
ಆಟೋದಲ್ಲಿ ಇರೋರ್ಗೆಲ್ಲ ಏಟ್ ಬಿದ್ದೈತಮ್ಮ. ಗಾಡಿ ನೋಡು. ಓ ದೇವ್ರೆ, ಗಾಡಿ ಅವ್ನು ಇಲ್ಲಿಂದ ಹೋಗಿ ಹೊಡೆದಿರೋದು ಇದು ಪಕ್ಕ. ಏನು ಆಗಿಲ್ದೆ ಇದ್ರೆ ಸಾಕು. ಗಾಡಿ ಪೀಸ್ ಆಗ್ಬಿಟ್ಟೈತೆ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ನನಗೆ ಸಖತ್ ಟಯರ್ಡ್ ಆಗ್ಬಿಟ್ಟಿತ್ತು. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫೇಸ್ ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಬಿಟ್ಟು ಈಗ ಜಸ್ಟ್ ಕೂತ್ಕೊಂಡ್ವಿ. ಸೊ ಅವರು ಹಾಗೆ ಕೂತಿದ್ದಾರೆ ನೋಡಿ, ಹೋಟ್ಲಿಗೆ ಹೋಗ್ಬೇಕು ಅಂತ. ಹಲೋ ವಿಕ್ರಮ್ ಅವರೇ. ಅವ್ರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಹಾಗೆ ಕೂತಿದ್ದಾರೆ. ನಾನು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟೆ ಪಟ್ ಅಂತ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.